ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿ ದರ್ಶನ್ ವಿದೇಶಕ್ಕೆ ತೆರಳಲು ಅವಕಾಶವನ್ನ ಕೋರಿದ್ದಾರೆ ನ್ಯಾಯಾಲಯದಲ್ಲಿ. ವಾದ ಪ್ರತಿವಾದ ಆಗಿದೆ. ಕೋರ್ಟ್ ಈ ಎರಡೂ ಕಡೆಯ ವಾದ ಪ್ರತಿವಾದವನ್ನು ಆಲಿಸಿದೆ. ಈಗ ಸದ್ಯ ಮೇ 30ನೇ ತಾರೀಕಿನಂದು ಆದೇಶ ಕೊಡುವುದಾಗಿ ಆದೇಶವನ್ನ ಕಾಯ್ದಿರಿಸಿದೆ. 64ನೇ CCH ಕೋರ್ಟ್ನಲ್ಲಿ ಈ ಬಗ್ಗೆ ಇವತ್ತು ವಾದ ಪ್ರತಿವಾದ ಆಯಿತು. ತಾನು ಚಿತ್ರೀಕರಣದ ಹಿನ್ನೆಲೆಯಲ್ಲಿ ವಿದೇಶಕ್ಕೆ ಹೋಗಬೇಕಾಗಿದೆ, ಅದಕ್ಕೆ ಅನುಮತಿಸಿ ಅಂತ ಕೋರ್ಟ್ ಮೊರೆ ಹೋಗಲಾಯಿತು. ಈ ಹಿಂದೆ ಕೂಡ ಎಲ್ಲಿಗೆ ಹೋಗಬೇಕಾದ್ರೂ ಕೂಡ ಕೋರ್ಟ್ನ ಅನುಮತಿಯನ್ನು ಪಡ್ಕೊಳ್ಬೇಕಾಗಿದೆ ಆರೋಪಿಗಳು. ಅದರಂತೆ ಬೇರೆ ರಾಜ್ಯಗಳಿಗೆ ತೆರಳೋದಕ್ಕೂ ಕೂಡ ಇದೇ ಪ್ರಕರಣದ ಇತರೆ ಆರೋಪಿಗಳು ಅವಕಾಶವನ್ನು ಕೋರಿದ್ರು, ಕೋರ್ಟ್ ಅನುಮತಿಸಿತು. ಆದರೆ ವಿದೇಶಕ್ಕೆ ತೆರಳೋದಕ್ಕೆ ಮೊದಲ ಅರ್ಜಿ ದರ್ಶನ್ ಕಡೆಯಿಂದ ಹೋಗಿರೋದು. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಏನು ಮಾಡುತ್ತೆ ಅನ್ನೋದು ಸದ್ಯದ ಕುತೂಹಲ. ವಾದ ಪ್ರತಿವಾದ ಎರಡೂ ಕೂಡ ಆಗಿದೆ. ಸರ್ಕಾರಿ ಪರ ವಕೀಲರು ಕೊಟ್ಟರೆ ಅವ್ರು ವಿದೇಶಕ್ಕೆ ಹೋದರೆ ಬಹಳಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನು ವಾದಿಸಿದ್ದಾರೆ.